ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಿಮಾಣಗಳ ಹೋಲಿಕೆ ಈ ಅಧ್ಯಾಯದ 35ನೇ ಪ್ರಶ್ನೆಯನ್ನ ಗಮನಿಸಿ. ಒಬ್ಬ ಮಾರಾಟಗಾರ ಒಂದು ವಸ್ತುವಿಗೆ 25% ರಿಯಾಯಿತಿ ನೀಡಿದ್ದರೂ 20% ಲಾಭ ಗಳಿಸಿದ. ವಸ್ತುವಿನ ಕೊಂಡ ಬೆಲೆ 480 ರೂಪಾಯಿ ಇದ್ದರೆ ಅದರ ನಮೂದಿತ ಬೆಲೆ ಏನು? ಓಕೆ, ಸೊ ಇಲ್ಲಿ ವಸ್ತುವಿನ ಕೊಂಡ ಬೆಲೆಯನ್ನ ಕೊಟ್ಟಿದ್ದಾರೆ. ವಸ್ತುವಿನ ಕೊಂಡ ಬೆಲೆ ಎಷ್ಟಿದೆ? ಕಾಸ್ಟ್ ಪ್ರೈಸ್ 480 ರೂಪಾಯಿ. ಓಕೆ, ಸೊ ಲಾಭದ ಶೇಕಡ ಎಷ್ಟಿದೆ? ಪ್ರಾಫಿಟ್ ಅಲ್ವಾ? ಸೊ ಪ್ರಾಫಿಟ್ ಪರ್ಸೆಂಟ್ ಎಷ್ಟಿದೆ? 20%. ಓಕೆ, ಸೊ ರಿಯಾಯಿತಿ ದರ ಮೀನ್ಸ್ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ ಅವನು? ಡಿಸ್ಕೌಂಟ್ 25% ಅಲ್ವಾ? ಸೊ ಈಗ ಮಾರಾಟದ ಬೆಲೆಯನ್ನ ಕಂಡುಹಿಡ್ಕೊಳ್ಬೇಕು ನಾವು. ಸೊ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ವಸ್ತುವಿನ ಕೊಂಡ ಬೆಲೆ ಪ್ಲಸ್ 20% ಆಫ್ ಕಾಸ್ಟ್ ಪ್ರೈಸ್ ಆಗತ್ತೆ. ಓಕೆ, ಸೊ ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟಿದೆ? 480 ರೂಪಾಯಿ ಪ್ಲಸ್ 20%, 20 ಡಿವೈಡೆಡ್ ಬೈ 100 ಇಂಟು 480. ಸೊ ಇಸ್ ಈಕ್ವಲ್ ಟು 480 ಪ್ಲಸ್, ಸೊ ಇದು 0 ಕ್ಯಾನ್ಸಲ್ ಆಗುತ್ತೆ, 0 ಕ್ಯಾನ್ಸಲ್ ಆಗುತ್ತೆ. ಸೊ 48 ಇಂಟು 2 ಮಾಡಿದ್ರೆ 96 ಬರುತ್ತೆ. ಸೊ ಇಸ್ ಈಕ್ವಲ್ ಟು ಎಷ್ಟಾಯ್ತು? 576 ಅಲ್ವಾ? ಸೊ ಹಾಗಾದ್ರೆ ಅವನು ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ ಹೇಳಿ? ಮಾರಾಟದ ಬೆಲೆ ಎಷ್ಟಾಯ್ತು ಅದ್ರದ್ದು? 576 ರೂಪಾಯಿ ಆಯ್ತು. ಓಕೆ, ಸೊ ಹಾಗಾದ್ರೆ ನಮೂದಿತ ಬೆಲೆಯನ್ನ ನಾವು ಕಂಡುಹಿಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ರಿಯಾಯಿತಿಯನ್ನ ಯಾವಾಗ್ಲೂ ನಮೂದಿತ ಬೆಲೆಯ ಮೇಲೆ ನೀಡಲಾಗತ್ತೆ ಅಲ್ವಾ? ಸೊ ಇಲ್ಲಿ 25% ರಿಯಾಯಿತಿಯ ನಂತರ ಮಾರಾಟದ ಬೆಲೆ ಎಷ್ಟಾಯ್ತು? 576 ಆಗಿದೆ ಅಂದ್ರೆ, ಸೊ ನಮೂದಿತ ಬೆಲೆಯ 75% ಭಾಗವು 576ಕ್ಕೆ ಸಮನಾಗತ್ತೆ ಅಂತ ಆಯ್ತು ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ 100% ಮೈನಸ್ 75%. ಸೊ ಹಾಗಾದ್ರೆ ಇಲ್ಲಿ 25 ಅಲ್ವಾ? ಸೊ 25% ಮಾಡಿದ್ರೆ 75% ಆಗತ್ತೆ. ಸೊ ಈಗ ಇಲ್ಲಿ ಮಾರ್ಕೆಟಿಂಗ್ ಪ್ರೈಸ್ ಅಂದ್ರೆ ಮಾರಾಟದ ಬೆಲೆ ಇಂಟು, ಸೊ ಇಲ್ಲಿ 75%, ಸೊ 75 ಡಿವೈಡೆಡ್ ಬೈ 100, ಸೊ ಇಸ್ ಈಕ್ವಲ್ ಟು ಎಷ್ಟಾಯ್ತು? 576ಕ್ಕೆ ಮಾರಾಟ ಮಾಡ್ದ ಅವನು. ಸೊ ಹಾಗಾದ್ರೆ ಇಲ್ಲಿ ಮಾರ್ಕೆಟಿಂಗ್ ಪ್ರೈಸ್ ಮಾರಾಟದ ಬೆಲೆ ಯಾವುದು? 576 ಗುಣಿಸು 100 ಡಿವೈಡೆಡ್ ಬೈ 75. ಓಕೆ, ಸೊ ಇಲ್ಲಿ 25 3 25 4 ಆಗತ್ತೆ. ಸೊ ನೆಕ್ಸ್ಟ್ ಇದನ್ನ ಸೊ 3 1 3, ಸೊ 3 1 3, 3 9 27, 3 2 6. ಓಕೆ, ಸೊ 4 2 8, 14 36, 768 ಆಯ್ತು ಹಾಗಾದ್ರೆ ಮಾರ್ಕೆಟಿಂಗ್ ಪ್ರೈಸ್. ಓಕೆ, ಸೊ ಹಾಗಾದ್ರೆ ಆ ವಸ್ತುವಿನ ನಮೂದಿತ ಬೆಲೆ ಎಷ್ಟಾಯ್ತು? 768 ರೂಪಾಯಿ ಆಯ್ತು. ಸೊ ಏನಾಗತ್ತೆ? ಇದು ವಸ್ತುವಿನ ನಮೂದಿತ ಬೆಲೆ ಆಗಿದೆ. ಓಕೆ, ಥ್ಯಾಂಕ್ ಯು.